ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಿವತ್ತು ನಮ್ಮ ಇಲ್ಲೇ ಹೊಲದಲ್ಲಿ ಸಿಕ್ಕಿರುವ ಗಣಿಕೆ ಸೊಪ್ಪು ಪಲ್ಯ ಮಾಡ್ತಾ ಇದ್ದೀನಿ. ಹೇಗೆ ಸೊಪ್ಪಿನ ಪಲ್ಯ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಈ ಸೊಪ್ಪು ಎಲ್ಲ ಸೀಸನಲ್ಲಿ ಸಿಗ್ತದೆ. ಈಗ ಶುಂಠಿ ತೋಟಲೆಲ್ಲ ಸುಮ್ಮನೆ ಗೊಬ್ಬರದಲ್ಲಿ ಈ ಗಿಣಿಕೆ ಸೊಪ್ಪು ಹಾಗೆ ಹುಡ್ಕೊಬಂದ್ಬಿಡುತ್ತೆ. ಗೊಬ್ಬರ ಇರೋದ್ರಿಂದನೇ ಸ್ವಲ್ಪ ಏನು ದಷ್ಟಪುಷ್ಟವಾಗಿ ಈ ಸೊಪ್ಪು ಫ್ರೆಶ್ ಆಗಿ ನಮಗೆ ಸಿಕ್ಕಿದೆ. ಈ ಸೊಪ್ಪನ್ನು ನೀಟಾಗಿ ಸೋಸ್ಕೋಬೇಕು. ನಾನಿಲ್ಲಿ ಆಲ್ರೆಡಿ ಸೋಸ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊಪ್ಪಿಗೆ ಏನೆಲ್ಲ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ, 2 ಈರುಳ್ಳಿನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದು. ಹಾಗೆ ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ. 2 ಟೊಮೆಟೊ ಸಾಕು. ಹಾಗೆ ಬೆಳ್ಳುಳ್ಳಿ ಸ್ವಲ್ಪ, ಮತ್ತು ಹಸಿಮೆಣಸು ಒಂದು 2 ಸಾಕು. ಯಾಕೆಂತ ಹೇಳಿದ್ರೆ ನಾನಿಲ್ಲಿ ಕೆಂಪು ಮೆಣಸು ಸ್ವಲ್ಪ 4 ತೊಗೊಂಡಿದ್ದೀನಿ. ಖಾರ ಇರುತ್ತೆ ನೋಡಿ ಹಾಕೋಬೇಕು. ಆಮೇಲೆ ಕರಿಬೇವಿನ ಸೊಪ್ಪು, ಉದ್ದಿನ ಬೇಳೆನ ಸ್ವಲ್ಪ ತೊಗೊಂಡಿದ್ದೀನಿ. ಸೊಪ್ಪು ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಹಾಕಿದಾಗ. ಸೊಪ್ಪು ಕ್ಲೀನ್ ಮಾಡುವಾಗ ಚೆನ್ನಾಗಿ ನೋಡ್ಕೋಬೇಕು. ಯಾಕೆಂತಂದರೆ ಬೇರೆ ಸೊಪ್ಪು ಕೂಡ ಇದ್ರ ಜೊತೆ ಸೇರ್ಕೊಂಡಿರುತ್ತೆ. ನೋಡೋಕ್ಕೆ ಒಂದೇ ಥರ ಇರುತ್ತೆ, ಗೊತ್ತಾಗಲ್ಲ. ಸ್ವಲ್ಪನೇ ತಗೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡೋಕ್ಕಿಂತ ಮುಂಚೆ ಈ ಥರ ಬಿಳಿ ಹೂವು ಇರುತ್ತೆ, ಹಾಗೆ ಅದರದ್ದು ಕಾಯಿ ಎಲ್ಲ ಇರುತ್ತೆ, ಅದನ್ನು ತಗೋಬೇಕು. ಅದು ತೆಗೆದೇ ಹೋದರೆ ಕಹಿ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಕಟ್ ಮಾಡ್ಕೋಬೇಕು ಸೊಪ್ಪನ್ನ. ಇದು ಸೊಪ್ಪಿನ ಬುಡ ಸ್ವಲ್ಪ ಗಂಟು ಜಾಸ್ತಿ ಇರುತ್ತೆ, ಗಟ್ಟಿ ಇರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು. ಇದನ್ನು ಈ ರೀತಿಯಾಗಿ ನಾನು ಚಾಕುವಿನಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ. ಇವಾಗ ಇದನ್ನು ಒಂದು ಬೌಲಿಗೆ ಸೊಪ್ಪನ್ನು ಹಾಕೊತೀನಿ. ಹಾಗೆ ಇಲ್ಲಿ ಉಳಿದಿರುವ ಎಲ್ಲ ಸೊಪ್ಪುಗಳನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಬೇಡದ ಸೊಪ್ಪು ಅದ್ರ ಜೊತೆ ಸೇರ್ಕೊಬಿಟ್ಟಿದೆ, ಗೊತ್ತಾಗಲ್ಲ. ನಾನು ಆಗಲೇ ಹೇಳಿದೆ ಎಲ್ಲ ಸೊಪ್ಪು ಒಂದೇ ಥರನೇ ಇರುತ್ತೆ ಅಂತ. ನೋಡಿ, ಇವಾಗ ಪಾತ್ರೆ ತುಂಬ ಸೊಪ್ಪು ಕಾಣ್ತಾ ಇದೆ. ಆಮೇಲೆ ಅದು ಬೇಯ್ತಾ ಸೊಪ್ಪು ಕಮ್ಮಿ ಆಗ್ತದೆ. ಹಾಗೆ ಇವಾಗ ನಾನೊಂದು ಬಾಣಲಿನ ಇಟ್ಕೊತೀನಿ. ಇವಾಗ ಅದಕ್ಕೆ ಬಾಣಲಿ ಕಾದ ನಂತರ ಎಣ್ಣೆನ ಸ್ವಲ್ಪ ಹಾಕೊತೀನಿ. ಇವಾಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊತೀನಿ. ಹಾಗೆ ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಂಡೆ. ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ, ಆಮೇಲೆ ಕೆಂಪು ಮೆಣಸು ಮುರಿದು ಹಾಕ್ಕೊಂಡಿದ್ದೀನಿ 1-2. ಇವಾಗ ಅದಕ್ಕೆ ಹಸಿಮೆಣಸಿನಕಾಯಿ 2 ಸಾಕು. ಆಮೇಲೆ ಕಟ್ ಮಾಡಿದ ಈರುಳ್ಳಿನ ಇವಾಗ ಹಾಕ್ಕೊತೀನಿ. ಇವಾಗ ಅದನ್ನು ಸ್ವಲ್ಪ ಹಾಗೆ ತಿರುಗಿಸ್ಕೊಳ್ಳುವ. ಹಾಗೆ ಇವಾಗ ಅದಕ್ಕೆ ಉದ್ದಿನ ಬೇಳೆನ ಸ್ವಲ್ಪ ಹಾಕ್ಕೊತೀನಿ. ಹಾಗೆ ಹಾಕ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೋಬೇಕು. ಸ್ವಲ್ಪ ಕೆಂಪಾಗಿ ಬರೋ ಹಾಗೆ ಸ್ವಲ್ಪ ಹೊತ್ತು ಹಾಗೆ ತಿರುಗಿಸ್ಕೋಬೇಕು. ಒಂದು ಸ್ವಲ್ಪ ಟೇಸ್ಟಿಗೆ ಜೀರಿಗೆನ ಹಾಕ್ಕೊತೀನಿ. ಹಾಗೆ ಅದರ ಜೊತೆಗೆ ಇವಾಗ ಕಟ್ ಮಾಡಿದ ಟೊಮೆಟೊನ ಹಾಕೋಬೇಕು. ಟೊಮೆಟೊ ಸ್ವಲ್ಪ ಕೆಂಪಾಗಿ ಬರೋ ಹಾಗೆ ತಿರುಗಿಸ್ಕೋಬೇಕು ನೋಡಿ, ಈ ರೀತಿಯಾಗಿ. ಹಾಗೆ ನೋಡಿ, ಸೊಪ್ಪು ಇವಾಗ ಆ ಬಾಣಲಿಗೆ ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕೋವ, ತುಂಬ ಕಾಣುತ್ತೆ ಇವಾಗ. ಆಮೇಲೆ ಅದು ನೀರು ಇಳಿದಾಗ ಅದಾಗೆ ಅದು ಕಮ್ಮಿ ಆಗುತ್ತೆ. ಹಾಗೆ ಅಡಿ ಹಿಡಿಯೋದಾಗೆ ಸ್ವಲ್ಪ ಮಧ್ಯದಲ್ಲಿ ಹಾಗೆ ನಾನು ತಿರುಗಿಸ್ಕೊತೀನಿ. ನೋಡಿ, ಸ್ವಲ್ಪ ಹಾಗೆ ಮುಚ್ಚಿಡುವ, ಆಮೇಲೆ ಅದು ಸರಿಯಾಗುತ್ತೆ. ನೋಡಿ, ತುಂಬ ಇದ್ದಿದ್ದು ಇವಾಗ ಇಷ್ಟೇ ಆಗಿದೆ. ಹಾಗೆ ನಿಧಾನಕ್ಕೆ ಸ್ವಲ್ಪ ಹೊತ್ತು ತಿರುಗಿಸ್ಕೋವ. ಇವಾಗ ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಹಾಗೆ ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಹಾಗೆ ತಿರುಗಿಸಿ ಬಿಟ್ಟುಬಿಡಿ. ನೋಡಿ, ಇವಾಗ ಸೊಪ್ಪು ಫುಲ್ ಡ್ರೈ ಆಗಿದೆ. ಬೇಕಾದರೆ ನೀರು ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗಟ್ಟಿ ಟೈಪಲ್ಲಿ ಮಾಡ್ಕೊಂಡಿದ್ದೀನಿ. ಹಾಗೆ ಸೊಪ್ಪಿನ ಜೊತೆಗೆ ಅನ್ನ ಕೂಡ ರೆಡಿಯಾಗಿದೆ. ಇದು ಮನೆ ಅಕ್ಕಿ, ರಾಜಮುಡಿ ಅಕ್ಕಿ, ರೆಡ್ ಕಲರ್ ಇದೆ ಸ್ವಲ್ಪ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಯಾವ ನಾನ್ ವೆಜ್ ಕೂಡ ಬೇಡ. ಸೈಡಿಗೆ ಕಟ್ ಮಾಡಿದ ಸೌತೆಕಾಯಿ, ಹಾಗೆ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ 2 ಹಪ್ಪಳ, ಇದರ ಜೊತೆಗೆ ಸೊಪ್ಪು. ಇದಿಷ್ಟು ಸಾಕು ಮಧ್ಯಾಹ್ನದ ಊಟಕ್ಕೆ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇವಾಗ ಊಟಕ್ಕೆ ರೆಡಿ ಆಯಿತು ಸೊಪ್ಪು ಪಲ್ಯ. ನಾನು ಕೂಡ ಊಟ ಮಾಡ್ತಾ ಇದ್ದೀನಿ.
ಹಾಗೆ ಇಲ್ಲಿ ಟೇಸ್ಟ್ ಮಾಡಿ ನೋಡ್ತೇನೆ ಹೇಗೆ ಇದೆ ನಮ್ಮ ಸೊಪ್ಪು ಪಲ್ಯ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಾಗಿದೆ ಸೊಪ್ಪು ಪಲ್ಯ. ಈ ಸೊಪ್ಪು ಎಲ್ಲ ಸೀಸನಲ್ಲಿ ಸಿಗೋದ್ರಿಂದ ಬಾಣ್ತಿಯರಿಗೆ ಈ ಸೊಪ್ಪು ಈ ರೀತಿ ಪಲ್ಯ ಮಾಡಿ ಕೊಟ್ಟಾಗ ಅವರ ಆರೋಗ್ಯ ಕೂಡ ಸುಧಾರಿಸ್ಕೋಬೋದು. ಹಾಗೆ ಒಳ ಜ್ವರ ಇರೋರಿಗೆ ಈ ಸೊಪ್ಪು ಬಹಳ ಕೆಲಸ ಮಾಡ್ತದೆ ಮತ್ತು ಹೀಟ್ ಇರೋರಿಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ತೋಟದಲ್ಲಿ ಸಿಗುವ ಈ ಸೊಪ್ಪನ್ನ ನಾವು ನಾನಾ ರೀತಿಯ ಹೆಸರಲ್ಲಿ ಕೂಡ ಕರ್ಕೊತೀವಿ. ಕಾಕೆ ಸೊಪ್ಪು, ಗಿಣಿಕೆ ಸೊಪ್ಪು, ಗಣಿಕೆ ಸೊಪ್ಪು ಅಂತ ಹೇಳಿಬಿಟ್ಟು. ನೀವು ಕೂಡ ಈ ಸೊಪ್ಪನ್ನು ಒಂದ್ಸಲಿ ಪಲ್ಯ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾರು ಕೂಡ ಇದನ್ನು ಬೇಡ ಅಂತ ಹೇಳಲ್ಲ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.